ಹಲೋ ಫ್ರೆಂಡ್ಸ್, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ ಮಕ್ಕಳ ಅಭಿವೃದ್ಧಿ ಮತ್ತು ಶಿಕ್ಷಣಶಾಸ್ತ್ರ ಚಾಪ್ಟರ್ ವೈಸ್ ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನಾನು ಸಾಲ್ವ್ ಮಾಡ್ತಿದ್ದೀನಿ. ಇದು ಪಾರ್ಟ್ 2 ವಿಡಿಯೋ ಆಗಿದೆ. ಬನ್ನಿ ಕ್ವಶನ್ ನಂಬರ್ 1 ಇಂದ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 1, ಅಕಾರ್ಡಿಂಗ್ ಟು Brenner's 86 ecological model, the parents siblings of the child are example of microsystem, ಎಕ್ಸೋಸಿಸ್ಟಮ್, ಮ್ಯಾಕ್ರೋಸಿಸ್ಟಮ್, ಕ್ರೋನೋಸಿಸ್ಟಮ್. ಬ್ರೆನ್ನರ್ ಅವರ 86 ಪರಿಸರ ಮಾದರಿಯ ಪ್ರಕಾರ ಮಗುವಿನ ಪೋಷಕರು ಒಡ ಹುಟ್ಟಿದವರು ಇದಕ್ಕೆ ಉದಾಹರಣೆ. ಸೂಕ್ಷ್ಮ ವ್ಯವಸ್ಥೆ, ಎಕ್ಸೋಸಿಸ್ಟಮ್, ಮ್ಯಾಕ್ರೋಸಿಸ್ಟಮ್, ಕ್ರೋನೋಸಿಸ್ಟಮ್. ಕ್ವಶನ್ ನಂಬರ್ 1ನ ಕರೆಕ್ಟ್ ಆನ್ಸರು ಆಪ್ಷನ್ ಎ ಆಗಿದೆ ಫ್ರೆಂಡ್ಸ್. ಮೈಕ್ರೋಸಿಸ್ಟಮ್ ಅಂದರೆ ಸೂಕ್ಷ್ಮ ವ್ಯವಸ್ಥೆ ಅನ್ನೋದು ಇದಕ್ಕೆ ಕರೆಕ್ಟ್ ಆನ್ಸರು. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 2 ಯಾವುದು ಅಂತ ಹೇಳಿದ್ರೆ, ದ ಅಟ್ರಾಕ್ಷನ್ ಆಫ್ ಎ ಗರ್ಲ್ ಚೈಲ್ಡ್ ಟುವರ್ಡ್ಸ್ ಹರ್ ಫಾದರ್ ವಾಸ್ ಟರ್ಮ್ಡ್ ಬೈ ಫ್ರಾಡ್ ಆಸ್ ಎಲೆಕ್ಟ್ರಾ ಕಾಂಪ್ಲೆಕ್ಸ್, ಓಡಿಪಸ್ ಕಾಂಪ್ಲೆಕ್ಸ್, ಮಾರಲ್ ಕಾನ್ಫ್ಲಿಕ್ಟ್, ಓರಲ್ ಕಾಂಪ್ಲೆಕ್ಸ್. ತನ್ನ ತಂದೆಯ ಕಡೆಗೆ ಹೆಣ್ಣು ಮಗುವಿನ ಆಕರ್ಷಣೆಯನ್ನು ಫ್ರಾಯ್ಡ್ ಏನೆಂದು ಕರೆಯಲಾಯಿತು? ಎಲೆಕ್ಟ್ರಾ ಕಾಂಪ್ಲೆಕ್ಸ್, ಈಡಿಪಸ್ ಸಂಕೀರ್ಣ, ನೈತಿಕ ಸಂಘರ್ಷ, ಮೌಖಿಕ ಸಂಕೀರ್ಣ. ಇದರ ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಕ್ವಶನ್ ನಂಬರ್ 2 ಆಪ್ಷನ್ ಎ ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಆಗಿದೆ ಫ್ರೆಂಡ್ಸ್. ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಅನ್ನೋದು ಕ್ವಶನ್ ನಂಬರ್ 2ರ ದ ಕರೆಕ್ಟ್ ಆನ್ಸರು ಆಪ್ಷನ್ ಎ. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3, in which stage of development the sexual changes that occur in the child body parts start to appear? Early childhood, later adolescence, adulthood, puberty. ಬೆಳವಣಿಗೆ ಯಾವ ಹಂತದಲ್ಲಿ ಮಗುವಿನ ದೇಹದಲ್ಲಿ ಸಂಭವಿಸುವ ಲೈಂಗಿಕ ಬದಲಾವಣೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ? ಆರಂಭಿಕ ಬಾಲ್ಯ, ನಂತರದ ಹದಿಹರೆಯ, ಪ್ರೌಢಾವಸ್ಥೆ. ಈ ಕ್ವಶನಿಗೆ ಕರೆಕ್ಟ್ ಆನ್ಸರು ಆಪ್ಷನ್ ಡಿ ಪ್ಯೂಬರ್ಟಿ ಫ್ರೆಂಡ್ಸ್, ಪ್ರೌಢಾವಸ್ಥೆ ಅನ್ನೋದು. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 4, ಔಟ್ ಆಫ್ ದ ಫಾಲೋಯಿಂಗ್ ವಿಚ್ ಈಸ್ ನಾಟ್ ಕರೆಕ್ಟ್ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್? ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ, ಪ್ರಿನ್ಸಿಪಲ್ ಆಫ್ ಇಂಡಿವಿಜುವಲ್ ಡಿಫರೆನ್ಸ್, ಪ್ರಿನ್ಸಿಪಲ್ ಆಫ್ ಯೂನಿಫಾರ್ಮಿಟಿ ಆಫ್ ಪ್ಯಾಟರ್ನ್, ಪ್ರಿನ್ಸಿಪಲ್ ಆಫ್ ಪ್ರೊಸೀಡಿಂಗ್ ಫ್ರಮ್ ಸ್ಪೆಸಿಫಿಕ್ ಟು ಜನರಲ್ ರೆಸ್ಪಾನ್ಸಸ್. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಅಭಿವೃದ್ಧಿಯ ತತ್ವವಲ್ಲ? ನಿರಂತರತೆಯ ತತ್ವ, ವೈಯಕ್ತಿಕ ವ್ಯತ್ಯಾಸದ ತತ್ವ, ಮಾದರಿಯ ಏಕರೂಪತೆಯ ತತ್ವ, ನಿರ್ದಿಷ್ಟದಿಂದ ಸಾಮಾನ್ಯ ಪ್ರತಿಕ್ರಿಯೆಗಳಿಗೆ ಮುಂದುವರಿಯುವ ತತ್ವ. ಈ ಕ್ವಶನಿಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ಪ್ರಿನ್ಸಿಪಲ್ ಆಫ್ ಪ್ರೊಸೀಡಿಂಗ್ ಫ್ರಮ್ ಸ್ಪೆಸಿಫಿಕ್ ಟು ಜನರಲ್ ರೆಸ್ಪಾನ್ಸಸ್ ಅನ್ನೋದು ಆಪ್ಷನ್ ಡಿ. ಸಾರಿ ಫ್ರೆಂಡ್, ಇದು ಆಪ್ಷನ್ ಡಿ ನಿರ್ದಿಷ್ಟದಿಂದ ಸಾಮಾನ್ಯ ಪ್ರತಿಕ್ರಿಯೆಗಳಿಗೆ ಮುಂದುವರಿಯೋ ತತ್ವ ಅನ್ನೋದು. ಯಾಕೆಂದರೆ ಯಾವಾಗಲೂ ಬೆಳವಣಿಗೆ ಅನ್ನೋದು ಜನರಲ್ಲಿಂದ ಸ್ಪೆಸಿಫಿಕ್ಕಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಸಾಮಾನ್ಯದಿಂದ ನಿರ್ದಿಷ್ಟ ತನಕ ಹೋಗೋದು, ಉಲ್ಟಾ ಹೋಗೋದಿಲ್ಲ ಅದು. ಆದ್ದರಿಂದ ಇಲ್ಲಿ ನಾಟ್ ಅಂತ ಕೇಳಿರೋದ್ರಿಂದ ಆಪ್ಷನ್ ಡಿ ಕ್ವಶನ್ ನಂಬರ್ 4 ಕರೆಕ್ಟ್ ಆನ್ಸರು. ನೆಕ್ಸ್ಟ್ ಕ್ವಶನ್ ನಂಬರ್ 5 ಸಾಲ್ವ್ ಮಾಡೋಣ ಬನ್ನಿ. In which stage of development interest or friendship develops towards same sexual groups? 12 to 14 years, 15 to 18 years, 10 to 12 years, 19 to 21 years. ಬೆಳವಣಿಗೆಯ ಯಾವ ಹಂತದಲ್ಲಿ ಆಸಕ್ತಿ ಅಥವಾ ಸ್ನೇಹವು ಒಂದೇ ಲೈಂಗಿಕ ಗುಂಪುಗಳ ಕಡೆಗೆ ಬೆಳೆಯುತ್ತದೆ? 12ರಿಂದ 14 ವರ್ಷಗಳು, 15ರಿಂದ 18 ವರ್ಷಗಳು, 10ರಿಂದ 12 ವರ್ಷಗಳು, 19ರಿಂದ 21 ವರ್ಷಗಳು. ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ನಂಬರ್ ಸಿ 10ರಿಂದ 12 ವರ್ಷಗಳು. ಯಾಕೆ ಅಂತ ಹೇಳಿದ್ರೆ ಆವಾಗಲೇ ಮಕ್ಕಳು ಒಂದು ಹುಡುಗರ ಜೊತೆ ಆಟಾಡ್ತಾರೆ, ಹುಡುಗರ ಜೊತೆ ಆಟಾಡ್ಬಿಟ್ಟು ಒಂದು ಗ್ರೂಪ್ ಫಾರ್ಮ್ ಮಾಡಿಕೊಂಡು ಆಟಾಡ್ತಾರೆ. ಆದ್ದರಿಂದ ಸೇಮ್ ಸೆಕ್ಷುವಲ್ ಗ್ರೂಪ್ಸ್ ಜೊತೆ ಇಂಟ್ರೆಸ್ಟ್ ಅಥವಾ ಫ್ರೆಂಡ್ಶಿಪ್ಪು ಆಗುತ್ತೆ ಅಂತ ಹೇಳ್ತಾರೆ ಈ ಕ್ವಶನಲ್ಲಿ. ಕ್ವಶನ್ ನಂಬರ್ ಸಿ ಕರೆಕ್ಟ್ ಆನ್ಸರುಗೆ ಕ್ವಶನ್ ನಂಬರ್ 5 ಕರೆಕ್ಟ್ ಆನ್ಸರು ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಕ್ವಶನ್ ನಂಬರ್ 6, ಇನ್ ವಿಚ್ ಸ್ಟೇಜ್ ದ ಫಿಸಿಕಲ್ ಗ್ರೋತ್ ಇಸ್ ರ್ಯಾಪಿಡ್? ಅರ್ಲಿ ಚೈಲ್ಡ್ಹುಡ್, ಇನ್ಫ್ಯಾನ್ಸಿ, ಅಡೋಲೆಸೆನ್ಸ್, ಸ್ಕೂಲ್ ಏಜ್. ಯಾವ ಹಂತದಲ್ಲಿ ದೈಹಿಕ ಬೆಳವಣಿಗೆಯು ವೇಗವಾಗಿರುತ್ತದೆ? ಆರಂಭಿಕ ಬಾಲ್ಯ, ಶೈಶವಾವಸ್ಥೆ, ಹದಿಹರೆಯ, ಶಾಲಾ ವಯಸ್ಸು. ಈ ಕ್ವಶನಿಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಇದು ಆಪ್ಷನ್ ನಂಬರ್ ಬಿ ಇನ್ಫ್ಯಾನ್ಸಿ ಅಂತ ಹೇಳಿದ್ರೆ ಶೈಶವಾವಸ್ಥೆ. ಯಾಕೆ ಅಂತ ಹೇಳಿದ್ರೆ ಶೈಶವಾವಸ್ಥೆಯಲ್ಲಿ ಚಿಕ್ಕ ಮಗು ಫಿಸಿಕಲ್ ಗ್ರೋತ್ ಅಂತ ಕೇಳಿದ್ದಾರೆ ಫ್ರೆಂಡ್ಸ್ ಇಲ್ಲಿ. ಆದ್ದರಿಂದ ಫಿಸಿಕಲ್ ಗ್ರೋತ್ ಅಂತ ಹೇಳಿದ್ರೆ ದೈಹಿಕವಾಗಿ ಮಗು ಬೆಳವಣಿಗೆ ಯಾವ ವಯಸ್ಸಲ್ಲಿ ಫುಲ್ ವೇಗವಾಗಿ ಬೆಳೀತಾರೆ ಅಂತ ಹೇಳಿದ್ರೆ ಇನ್ಫ್ಯಾನ್ಸಿ. ಮಗುವಿಂದ 1 ವರ್ಷ ಅಷ್ಟೊತ್ತಿಗೆ ಮಗು ನಿಂತ್ಕೊಳ್ಳೋದು, ಓಡಾಡೋದೆಲ್ಲ ಕಲಿಯೋಕ್ಕೆ ಶುರು ಮಾಡುತ್ತೆ, ಅದು ರ್ಯಾಪಿಡ್ ಆಗಿರುತ್ತೆ. ಆದ್ದರಿಂದ ಇನ್ಫ್ಯಾನ್ಸಿ ಅನ್ನೋದು ಕರೆಕ್ಟ್ ಆನ್ಸರು ಆಪ್ಷನ್ ಬಿ ಕ್ವಶನ್ ನಂಬರ್ 6ಗೆ ಕರೆಕ್ಟ್ ಆನ್ಸರು.
ನೆಕ್ಸ್ಟು ಕ್ವಶನ್ ನಂಬರ್ 7 ನೋಡೋಣ ಬನ್ನಿ ಫ್ರೆಂಡ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಪೀರಿಯಡ್ ಇಸ್ ಜನರಲಿ ಟರ್ಮ್ಡ್ ಆಸ್ ದ ಪೀರಿಯಡ್ ಆಫ್ ಕಾನ್ಫ್ಲಿಕ್ಟ್ಸ್ ಇನ್ ಒನ್ಸ್ ಡೆವಲಪ್ಮೆಂಟಲ್ ಸ್ಟೇಜ್? ಇನ್ಫ್ಯಾನ್ಸಿ, ಚೈಲ್ಡ್ಹುಡ್, ಅಡೋಲ್ಸೆನ್ಸ್, ಅಡಲ್ಟ್ಹುಡ್. ಕೆಳಗಿನ ಯಾವ ಅವಧಿಯನ್ನು ಸಾಮಾನ್ಯವಾಗಿ ಒಬ್ಬರ ಬೆಳವಣಿಗೆ ಹಂತದಲ್ಲಿ ಸಂಘರ್ಷಗಳ ಅವಧಿ ಎಂದು ಕರೆಯಲಾಗುತ್ತದೆ? ಶೈಶವಾವಸ್ಥೆಯಲ್ಲಿ, ಬಾಲ್ಯ, ಹದಿಹರೆಯ, ಪ್ರೌಢಾವಸ್ಥೆ. ಕರೆಕ್ಟ್ ಆನ್ಸರು ಇದ್ರದ್ದು ಆಪ್ಷನ್ ನಂಬರ್ ಸಿ, ಅಡೋಲ್ಸೆನ್ಸ್. ಆಪ್ಷನ್ ನಂಬರ್ ಸಿ, ಹದಿಹರೆಯ. ಆವಾಗಲೇ ಜಾಸ್ತಿ ಕಾನ್ಫ್ಲಿಕ್ಟ್ಸ್ ಆಗೋ ಟೈಮ್ ಪೀರಿಯಡು. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 8. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಕರೆಕ್ಟ್ ಅಬೌಟ್ ಡೆವಲಪ್ಮೆಂಟ್? ಇಲ್ಲಿ ನೋಡಿ, ನಾಟ್ ಅಂತ ಬಂದರೆ ಯಾವಾಗಲೂ ನೆಗೆಟಿವ್ ಯಾವುದು ಆನ್ಸರ್ ಇರುತ್ತೆ ಅದೇ ಸರಿಯಾಗಿರುತ್ತೆ. ಈಚ್ phase of development has hazard. Development is not aided by stimulation. Development is affected by cultural changes. Each phase of development has characteristics. ಅಭಿವೃದ್ಧಿಯ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ? ಅಭಿವೃದ್ಧಿಯ ಪ್ರತಿಯೊಂದು ಮುಖವು ಅಪಾಯಗಳನ್ನು ಹೊಂದಿದೆ. ಅಭಿವೃದ್ಧಿಯು ಪ್ರಚೋದನೆಯಿಂದ ಸಹಾಯ ಮಾಡುವುದಿಲ್ಲ. ಅಭಿವೃದ್ಧಿಯು ಸಾಂಸ್ಕೃತಿಕ ಬದಲಾವಣೆಯಿಂದ ಪ್ರಭಾವಿತವಾಗಿರುತ್ತದೆ. ಅಭಿವೃದ್ಧಿಯ ಪ್ರತಿಯೊಂದು ಹಂತವು ಗುಣಲಕ್ಷಣಗಳನ್ನು ಹೊಂದಿರುತ್ತೆ. ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳೋಣ ಬನ್ನಿ ಫ್ರೆಂಡ್ಸ್. ಇದರಲ್ಲಿ ಕರೆಕ್ಟ್ ಆನ್ಸರು ಕ್ವಶನ್ ನಂಬರ್ 8ದು ಆಪ್ಷನ್ ಬಿ ಆಗಿದೆ. ಡೆವಲಪ್ಮೆಂಟ್ ಈಸ್ ನಾಟ್ ಏಡೆಡ್ ಬೈ ಸ್ಟಿಮ್ಯುಲೇಷನ್ ಅಂತ ಹೇಳಿದ್ರೆ ಅಭಿವೃದ್ಧಿಯು ಪ್ರಚೋದನೆಯಿಂದ ಸಹಾಯ ಮಾಡುವುದಿಲ್ಲ, ಅದು ನಾಟ್. ಆದ್ದರಿಂದ ಕರೆಕ್ಟ್ ಆನ್ಸರು ಆಪ್ಷನ್ ಬಿ. ಕ್ವಶನ್ ನಂಬರ್ 8ಗೆ ಕರೆಕ್ಟ್ ಆನ್ಸರು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 9. Question number 9. Which of the following development task is not appropriate to the late childhood? Learning physical skills necessary for ordinary games, achieving a masculine or feminine social role, achieving personal independence, learning to get along with age mates. ಈ ಕೆಳಗಿನ ಯಾವ ಅಭಿವೃದ್ಧಿ ಕಾರ್ಯಗಳು ಬಾಲ್ಯದ ಕೊನೆಯಲ್ಲಿ ಸೂಕ್ತವಲ್ಲ? ಸಾಮಾನ್ಯ ಆಟಗಳಿಗೆ ಅಗತ್ಯವಾದ ದೈಹಿಕ ಕೌಶಲ್ಯಗಳನ್ನು ಕಲಿಯುವುದು, ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ಸಾಮಾಜಿಕ ಪಾತ್ರವನ್ನು ಸಾಧಿಸುವುದು, ವೈಯಕ್ತಿಕ ಸ್ವಾತಂತ್ರ್ಯವನ್ನು ಸಾಧಿಸಿ ವಯಸ್ಸಿನ ಸಂಗಾತಿಗಳೊಂದಿಗೆ ಬೆರೆಯಲು ಕಲಿಯಿರಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ, ಅಚೀವಿಂಗ್ ಎ ಮಸ್ಕ್ಯುಲೈನ್ ಆರ್ ಫೆಮಿನೈನ್ ಸೋಷಿಯಲ್ ರೋಲ್. ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ಸಾಮಾಜಿಕ ಪಾತ್ರವನ್ನು ಸಾಧಿಸುವುದು ಅನ್ನೋದು ಕರೆಕ್ಟ್ ಆನ್ಸರು ಕ್ವಶನ್ ನಂಬರ್ 9ಗೆ. ಲಾಸ್ಟ್ ಕ್ವಶನ್ ನೋಡೋಣ ಬನ್ನಿ ಫ್ರೆಂಡ್ಸ್. ಕ್ವಶನ್ ನಂಬರ್ 10. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್? ಮತ್ತೆ ನಾಟ್ ಬಂದಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅರ್ಲಿ ಚೈಲ್ಡ್ಹುಡ್: ಪ್ರೀ ಗ್ಯಾಂಗ್ ಏಜ್, ಇಮಿಟೇಟಿವ್, ಕ್ವಶನಿಂಗ್ ಏಜ್, ಪ್ಲೇ ಏಜ್. ಈ ಕೆಳಗಿನವುಗಳಲ್ಲಿ ಯಾವುದು ಆರಂಭಿಕ ಬಾಲ್ಯದ ಲಕ್ಷಣವಲ್ಲ? ಗ್ಯಾಂಗ್ ಪೂರ್ವ ವಯಸ್ಸು, ಅನುಕರಿಸುವ ವಯಸ್ಸು, ಪ್ರಶ್ನಿಸುವ ವಯಸ್ಸು, ಆಟದ ವಯಸ್ಸು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ಲೇ ಏಜ್ ಇದಕ್ಕೆ ಕರೆಕ್ಟ್ ಆನ್ಸರ್ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ. ಪ್ಲೇ ಏಜ್ ಅನ್ನೋದು ಕರೆಕ್ಟ್ ಆನ್ಸರು. ಇದಕ್ಕೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಫ್ರೆಂಡ್ಸ್. ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರು, ಆಟದ ವಯಸ್ಸು ಅನ್ನೋದು. ಇಲ್ಲಿ ನೋಡಿ 2 ಸ್ಟೇಜ್ ಇರುತ್ತೆ, ಒಂದು ಇನ್ಫ್ಯಾನ್ಸಿ ಮತ್ತು ಟಾಯ್ ಏಜ್ ಅಂತ. ಟಾಯ್ ಏಜಲ್ಲಿ ಮಕ್ಕಳು ಏನಂತ ಹೇಳ್ತಾರೆ, ಒಂದು ಗೊಂಬೆ ಜೊತೆ ಆಟ ಆಡ್ತಿರ್ಬೇಕಾದ್ರೆ ಅದಕ್ಕೆ ಚಳಿ ಆದರೆ ಅವ್ರಿಗೆ ಚಳಿ ಆದರೆ ಗೊಂಬೆಗೂ ಚಳಿ ಆಗುತ್ತೆ ಅಂತ ಅನ್ಕೋತಾರೆ. ಅದು ಟಾಯ್ ಏಜ್ ಅಂತ ಹೇಳ್ತಾರೆ. ಇದು ಅರ್ಲಿ ಚೈಲ್ಡ್ಹುಡ್ಡಲ್ಲಿ ಬರುತ್ತೆ. ಇನ್ಫ್ಯಾನ್ಸಿ ಅನ್ನೋದು ಬರೀ ಆಟ ಆಡುವಂಥ ವಯಸ್ಸು, ಪ್ಲೇ ಏಜ್. ಅದು ನಾಟ್ ಅರ್ಲಿ ಚೈಲ್ಡ್ಹುಡ್ ಕೇಳಿರೋದ್ರಿಂದ ಇದು ಟಾಯ್ ಏಜ್ ಅರ್ಲಿ ಚೈಲ್ಡ್ಹುಡ್ನ ಡಿಸ್ಕ್ರೈಬ್ ಮಾಡುತ್ತೆ. ಆದ್ದರಿಂದ ಇದು ಆಪ್ಷನ್ ಡಿ ಪ್ಲೇ ಏಜು ಕರೆಕ್ಟ್ ಆನ್ಸರು ಕ್ವಶನ್ ನಂಬರ್ 10ಗೆ. ಅಂದರೆ ಇನ್ಫ್ಯಾನ್ಸಿ ಸ್ಟೇಜ್ನ ಹೇಳಿದ್ದಾರೆ ಇಲ್ಲಿ ಕ್ವಶನ್ ನಂಬರ್ 10ನಲ್ಲಿ. ಅರ್ಲಿ ಚೈಲ್ಡ್ಹುಡ್ದು ಒಂದು ಇದ್ರದ್ದು ನೇಚರ್ ಅಲ್ಲ ಅಂತ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.